ಜೊತೆಗೆ ತಮಿಳುನಾಡು ಮುಖ್ಯಮಂತ್ರಿ ಕರ್ನಾಟಕ ಬಾ ಅಂತ ಯಾಕೆ ಕರೆದ್ರಿ? ಯಾವ ಉದ್ದೇಶಕ್ಕೆ ಕರೆದ್ರಿ? ನಿಮ್ಮ ಅಜೆಂಡಾ ಏನು? ಯಾರಿಗೆ ಹೇಳಿದ್ರಿ? ಸುಮ್ಮನೆ ಕರೆದ್ರಾ? ಕಡುಬು ತಿನ್ಕೊಂಡು ಹೋಗುವಂತ ಕರೆದ್ರಾ? ಯಾಕೆ ಕರೆದ್ರಿ? ಡಿ ಕೆ ಯಾಕೆ ಕರೆದ್ರಿ? ನಿಮ್ಮನೆ ಊಟಕ್ಕೆ ಕರೆದ್ರಾ? ನಾಮಕರಣಕ್ಕೆ ಕರೆದ್ರಾ? ಯಾಕೆ? ನಿಮ್ಮ ಅಜೆಂಡಾ ಏನು? ಏನು ಅಜೆಂಡಾ ನಿಮ್ಮದು? ಕರೆ ಕೂಡ್ದು. ಈಗ ಆಗಸ್ಟ್ 3ಕ್ಕೆ ತಮಿಳುನಾಡು ವಿಜಯ್ ಅವ್ರ ಜೊತೆ ಒಂದು ಮೀಟಿಂಗ್ ಇದೆ ನಮ್ಮ ವಿಧಾನಸೌಧದಲ್ಲೇ. ಅದನ್ನೇ ಹೇಳ್ತಾ ಇರೋದು ನಾನು. ಅದೇ ಇದು ಏನಾದರೂ ಫಲಪ್ರದ ಏನೋ ಒಂದು ಇದು ಮಾಡೋದಿಕ್ಕ ಅಂತ? ಇಲ್ವೇ ಇಲ್ಲ. ಇವರಲ್ಲಿ ಮೊದಲು ಏತಕ್ಕಾಗಿ ಕರೆದಿದ್ದೀವಿ ಅಂತ ಹೇಳಲೇ ಇಲ್ವಲ್ಲ ಇವರು. ನಾವು ಇದಕ್ಕೆ ನೀರಿನ ಸಂಬಂಧ ಕಂಡಿದ್ದೀವಿ, ಮಾತುಕತೆ ಕರೆದಿದ್ವಿ, ಯಾವುದೂ ಇಲ್ಲ. ನಾನು ಕರೆದಿದ್ದೀನಿ ಅಂದರು, ಅವರು ಬರೋದಿಲ್ಲ, ಇನ್ನೂ ಇದ್ದಾರೆ. ಯಾಕೆ ಕರೆದ್ರಿ? ಅಜೆಂಡಾ ಏನು? ಬೇಕಲ್ಲ, ಅಜೆಂಡಾ ಬೇಕಲ್ಲ. ಏನಿದೆ ಅಜೆಂಡಾ? ನೀರು ಅಂತ ಹೇಳಿದ್ರ? ಏನಿಲ್ಲ. ಈಗ ಕರೆಯೋದ್ರಿಂದ ನಮ್ಮ ರಾಜ್ಯಕ್ಕೆ ನೀವಿಬ್ಬರೂ ಸೇರಿ ಗೋಪ್ಯವಾಗಿ ಮಾತನಾಡಿ ನೀರೇನಾದರೂ ಬಿಟ್ಟರೆ ಇಡೀ ರಾಜ್ಯ ಬೆಂಕಿ ಬೀಳುತ್ತೆ. ಹುಷಾರ್. ನಮ್ಮ ಜನಕ್ಕಲ್ಲಿ ಕುಡಿಯೋಕ್ಕೂ ನೀರಿಲ್ಲ, ವ್ಯವಸಾಯಕ್ಕೂ ನೀರಿಲ್ಲ. ಈ ಪರಿಸ್ಥಿತಿ ಆಗಿರೋದ್ರಿಂದ ಖಂಡಿತ ಯಾವುದೇ ಕಾರಣಕ್ಕೂ ಕಾವೇರಿ ನೀರು ಕೃಷ್ಣರಾಜ ಸಾಗರದಿಂದ ಯಾವುದೇ ಕಾರಣಕ್ಕೂ ಬಿಡಬಾರ್ದು, ಬಿಡೋಕ್ಕಾಗೋದಿಲ್ಲ. ಈ ಬಗ್ಗೆ ರಾಜ್ಯದ ಎಲ್ಲ ಕನ್ನಡ ಪರ ಸಂಘಟನೆಗಳು ಇಷ್ಟಲ್ಲೇ ಸೇರ್ತೀವಿ, ಮೀಟಿಂಗ್ ಸೇರ್ತೀವಿ, ಮುಂದಿನ ಹೋರಾಟದ ಬಗ್ಗೆ ತೀರ್ಮಾನ ಕೈಗೊಳ್ತೀವಿ. ಥ್ಯಾಂಕ್ ಯು. ಸಾಕ್ತಾನೆ. ಇದಿಷ್ಟು ಹಿರಿಯ ಹೋರಾಟಗಾರರಾದ ವಾಟಾಳ್ ನಾಗರಾಜ್ ಅವರು ಹೇಳ್ತಾ ಇರುವಂಥದ್ದು. ಡಿ ಕೆ ಶಿವಕುಮಾರ್ ಅವರು ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವ್ರನ್ನ ಕರೆದಿದ್ದಾರೆ. ಯಾವ ಉದ್ದೇಶಕ್ಕಾಗಿ ಕರೆದಿದ್ದಾರೆ, ಅವರ ಅಜೆಂಡಾ ಏನು ಅನ್ನೋದನ್ನು ಮೊದಲು ಸ್ಪಷ್ಟಪಡಿಸಬೇಕು. ಒಂದು ವೇಳೆ ಏನಾದರೂ ನೀರು ಬಿಟ್ಟು ದ್ರೋಹ ಮಾಡಿದ್ರೆ ಇಡೀ ರಾಜ್ಯ ಬೆಂಕಿ ಬೀಳುತ್ತೆ, ಸಾವಿರಾರು ಜನ ಜೈಲಿಗೆ ಹೋದ್ರೂ ಪರವಾಗಿಲ್ಲ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು. ಜೊತೆಗೆ ತಮಿಳುನಾಡು ಮುಖ್ಯಮಂತ್ರಿ ಕರ್ನಾಟಕ ಬಾ ಅಂತ ಯಾಕೆ ಕರೆದ್ರಿ? ಯಾವ ಉದ್ದೇಶಕ್ಕೆ ಕರೆದ್ರಿ? ನಿಮ್ಮ ಅಜೆಂಡಾ ಏನು? ಯಾರಿಗೆ ಹೇಳಿದ್ರಿ? ಸುಮ್ಮನೆ ಕರೆದ್ರಾ? ಕಡುಬು ತಿನ್ಕೊಂಡು ಹೋಗುವಂತ ಕರೆದ್ರಾ? ಯಾಕೆ ಕರೆದ್ರಿ? ಡಿ ಕೆ ಯಾಕೆ ಕರೆದ್ರಿ? ನಿಮ್ಮನೆ ಊಟಕ್ಕೆ ಕರೆದ್ರಾ? ನಾಮಕರಣಕ್ಕೆ ಕರೆದ್ರಾ? ಯಾಕೆ? ನಿಮ್ಮ ಅಜೆಂಡಾ ಏನು? ಏನು ಅಜೆಂಡಾ ನಿಮ್ಮದು? ಕರೆ ಕೂಡ್ದು.